ಹಾಕಿದ ನಿಯಮಗಳನ್ನೆಲ್ಲ ಪರಿಪಾಲನೆ ಮಾಡಿ ಶಾಂತ ರೀತಿಯಿಂದ ಮುದ್ರಾಧಾರಣೆಯನ್ನು ಸ್ವೀಕಾರ ಮಾಡಿದ ಆ ಎಲ್ಲ ಸಹಸ್ರ ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಒಂದು ಶ್ರೇಷ್ಠವಾದ ಕಾರ್ಯ. ಇದನ್ನು ಆ ಎಲ್ಲ ಭಕ್ತರು, ಸಹಸ್ರಾರು ಭಕ್ತರು ಭಕ್ತಿಯಿಂದ ಬಹಳ ದೂರದಿಂದ ಬಂದು ದೇವರ ಸಾನ್ನಿಧ್ಯದಲ್ಲಿ ಈ ಒಂದು ತತ್ವಮುದ್ರಾ ಧಾರಣೆಯನ್ನು ಮಾಡಿಸಿಕೊಳ್ಳುವುದು ಅನ್ನೋದು ಒಂದು ಉತ್ತಮವಾದ ಪವಿತ್ರವಾದ ಕಾರ್ಯ. ತೀರ್ಥಯಾತ್ರೆಯನ್ನು ಮಾಡುವುದು ಹೇಗೆ ಪಾಪ ಪರಿಹಾರಕ್ಕೆ ಉತ್ತಮವಾದ ಸಾಧನ, ಏಕಾದಶಿಯ ಉಪವಾಸ, ಗಾಯತ್ರಿಯ ಜಪ ಇವುಗಳೆಲ್ಲ ಹೇಗೆ ಪಾಪ ಪರಿಹಾರಕ್ಕೆ ಸಾಧನವೋ ತತ್ವಮುದ್ರಾ ಧಾರಣ ಹಾಗೆ. ಅದರಲ್ಲಿಯೂ ವಿಶೇಷವಾಗಿ ಈ ಏಕಾದಶಿಯ ದಿನ ತತ್ವಮುದ್ರಾ ಧಾರಣ ಇನ್ನೂ ಪಾಪ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಉತ್ತಮವಾದ ಸಾಧನ. ಯಾರಾದರೂ ತೀರ್ಥಯಾತ್ರೆಗೆ ಹೋಗ್ತಾರೆ ಅಂದರೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟರೆ ಮಹಾಪುಣ್ಯ ಬರ್ತದೆ ಅಂತ ಅನುಸಂಧಾನ. ತಮ್ಮ ಜೊತೆಗೆ ಒಬ್ಬರು ಇಬ್ಬರನ್ನು ಆದಷ್ಟು ಕಳೆದುಕೊಂಡು ಹೋಗ್ತಾ ಇರ್ತಾರೆ ಕೆಲವರು ಉದಾರ ಮನಸ್ಸಿನಿಂದ. ಹೀಗೆ ಬೇರೆ ಬೇರೆ ಪುಣ್ಯ ಕಾರ್ಯಗಳನ್ನು ಮಾಡುವವರಿಗೆ ಸಹಾಯ ಮಾಡ್ತಾರೆ, ನಮಗೂ ಪುಣ್ಯ ಬರಲಿ ಅಂತ. ಹಾಗೆ ಈ ತತ್ವಮುದ್ರಾ ಧಾರಣೆ ಎಂಬ ಶ್ರೇಷ್ಠವಾದ ಪ್ರಾಯಶ್ಚಿತ್ತ, ಪಾಪ ಪರಿಹಾರ ಮಾಡುವುದಕ್ಕೆ ಸಾಧನ, ಪ್ರಾಯಶ್ಚಿತ್ತದ ಜೊತೆಗೆ ಪುಣ್ಯ ಸಾಧನವೂ ಹೌದು. ಅಂತಹ ಈ ತತ್ವಮುದ್ರಾ ಧಾರಣೆಗೆ ನೀವೆಲ್ಲ ಭಕ್ತಿಯಿಂದ ಸೇವೆ ಮಾಡಿದ್ದೀರಿ ಅಂದರೆ ಇದಕ್ಕೆ ಗಂಗಾದಿ ತೀರ್ಥಯಾತ್ರೆಗಳನ್ನು ಮಾಡುವಂತಹ ಭಕ್ತರಿಗೆ ಖರ್ಚು ಕೊಟ್ಟು ಎಲ್ಲ ಪರಿಶ್ರಮ ಪಟ್ಟು ಅನ್ನದಾನಾದಿಗಳನ್ನು ಮಾಡಿ ಅವರಿಂದ ತೀರ್ಥಯಾತ್ರೆ ಮಾಡಿಸಿದರೆ ಏನು ಪುಣ್ಯ. ಅಂತಹ ಪುಣ್ಯ ನಿಮ್ಮೆಲ್ಲರಿಗೆ ಬಂದಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಆ ಮಹಾಪುಣ್ಯವನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ ಉತ್ತಮವಾದ ಜ್ಞಾನ, ಶ್ರೀಮದಾಚಾರ್ಯರ ಶಾಸ್ತ್ರಗಳ ಶ್ರವಣ, ಇನ್ನೂ ವಿಶೇಷವಾಗಿ ಧರ್ಮದಲ್ಲಿ ಆಸಕ್ತಿ, ಅನುಷ್ಠಾನ ಇದೆಲ್ಲವೂ ನಡೆಯುವಂತೆ ಆಗಲಿ. ಇದಕ್ಕೆ ಬರುವ ಎಲ್ಲ ವಿಘ್ನಗಳ ಪರಿಹಾರವಾಗಲಿ. ದೀರ್ಘವಾದ ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ ವಿಶೇಷವಾಗಿ ಧರ್ಮಾನುಷ್ಠಾನವನ್ನು ದೇವರು ಮಾಡಿಸಲಿ ಅಂತ ನೀವು ಪ್ರಾರ್ಥನೆ ಮಾಡಿ. ಇದೀಗ ವಿದ್ಯಾಧೀಶಾಚಾರ್ಯರು ಎಲ್ಲರ ಕಾರ್ಯಗಳನ್ನು ತಿಳಿಸಿದ್ದಾರೆ. ವಿವಿಧ ಸೇವೆಗಳನ್ನು ಮಾಡಿದ್ದೀರಿ, ಒಂದಲ್ಲ ಎರಡಲ್ಲ. ಯಾರ ಬಗ್ಗೆ ಹೆಚ್ಚು ಹೆಸರು ಹೇಳುವಂತಿಲ್ಲ. ಈ ವೃತ್ತದಲ್ಲಿ ಹೆಸರು ಬೇಳೆಯನ್ನು ನಾವು ತಗೊಳ್ಳೋದಿಲ್ಲ, ಅದರಲ್ಲಿ ತಗೊಳ್ತೇವೆ. ಆದರೆ ಈ ಹೆಸರು ನಿನ್ನೆ ಹೇಳಿದ್ದೇವಲ್ಲ, ಅಹಂಕಾರ ಬಿಡಬೇಕು ಅಂತ. ಹೀಗಾಗಿ ಕೊನೆಯ ವ್ರತಕ್ಕೆ ಬೇಳೆ ಬರೋದಿಲ್ಲ. ಆದರೆ ಈ ವ್ರತದಲ್ಲಿ ಈ ಹೆಸರಿನ ನಾಮ ಅನ್ನುವ ಹೆಸರೇನಿದೆ, ಆ ಹೆಸರನ್ನು ಯಾವ ತಿಂಗಳು ತೆಗೆದುಕೊಳ್ಳಬಾರದು. ಬ್ರಹ್ಮಾಕ್ಷರದ ಕೀರ್ತನ ಅದು. ಆದ್ದರಿಂದ ಹೇಳುವ ತಾತ್ಪರ್ಯ, ಯಾರಿಗೂ ಹೆಸರಿನ ಅಪೇಕ್ಷೆ ಇಲ್ಲ, ಕೀರ್ತಿಯ ಅಪೇಕ್ಷೆ ಇಲ್ಲ, ಪುಣ್ಯದ ಅಪೇಕ್ಷೆ ಇದೆ, ದೇವರ ಅನುಗ್ರಹದ ಅಪೇಕ್ಷೆ ಇದೆ. ಆ ದೃಷ್ಟಿಯಲ್ಲಿ ಇದೊಂದು ಹೆಸರುಗಳೇ ವ್ರತ ಇದ್ದಾಗೆ ಎಲ್ಲ ತಿಂಗಳೂ ಮಾಡುವಂತಹ ವ್ರತ. ಈ ರೀತಿಯ ನಿರಹಂಕಾರದ ನಿಸ್ಪೃಹತೆಯ ಹಿನ್ನೆಲೆಯಲ್ಲಿ ಎಲ್ಲ ಸೇವೆಯನ್ನು ಕೂಡ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಆ ಪರಮಾತ್ಮನ ಪ್ರಸನ್ನನಾಗಿ ಇನ್ನೂ ವಿಶೇಷವಾಗಿ ಎಲ್ಲ ಪುರುಷರು, ಸ್ತ್ರೀಯರು ಎಲ್ಲರೂ ಸೇವೆಯನ್ನು ಮಾಡಿದ್ದೀರಿ. ಎಲ್ಲ ಸೇವೆಯನ್ನು ಭಗವಂತ ಸ್ವೀಕಾರ ಮಾಡಿ
ಯುವಕರು ಸೇರಿಕೊಂಡು ಸೇವೆ ಮಾಡ್ತಾ ಇರೋದು ಇನ್ನೂ ಸಂತೋಷದ ಸಂಗತಿ. ಇನ್ನು ಮತ್ತೆ ಮುಂದೆ ಯಾರು ಸ್ವಯಂ ಸೇವಕರು ಅನ್ನುವ ಚಿಂತೆ ಇಲ್ಲದೆ ಇದ್ದಂತೆ ಇವರೆಲ್ಲ ಹಿರಿಯರಾಗುವುದರೊಳಗಾಗಿ ಯುವಕರೆಲ್ಲ ಸಿದ್ಧರಾಗ್ತಾ ಇರೋದು ಅತ್ಯಂತ ಶುಭ ಸಂಕೇತ. ಇದೇ ರೀತಿ ಸಹಸ್ರಾರು ಸಂಖ್ಯೆಯಲ್ಲಿ ನೀವೆಲ್ಲ ಹಿರಿಯರು ಯುವ ತಂಡದ